ಕನ್ನಡಿಗರ ಮನೆ ಮಗ ಡಾಲಿ ಧನಂಜಯ ಅವರು ಈಗ ಸೌತ್ ಇಂಡಿಯಾದ ಮೋಸ್ಟ್ ವಾಂಟೆಡ್ ಆ್ಯಕ್ಟರ್ ಆಗಿರುವಂಥದ್ದು. ಸಾಕಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರುವಂಥದ್ದು. ಸೊ ಎಲ್ಲ ಬರೀ ಅಸ್ತ್ರಗಳೆಲ್ಲ ಬರ್ತಿರುವಂಥದ್ದೆಲ್ಲ ಬ್ರಹ್ಮಾಸ್ತ್ರಗಳೇ. ಸೊ ಅದರಲ್ಲೂ ಒಂದು ಅಸ್ತ್ರ ಈಗ ರಿಲೀಸ್ ರೆಡಿಯಾಗಿದೆ. ಈ ಸಿನಿಮಾ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಅಗೇನ್ ಮತ್ತೊಮ್ಮೆ ತೆಲುಗು ಆಡಿಯನ್ಸ್ಗೆ ಹತ್ರ ಆಗುವಂಥ ಸಂದರ್ಭ. ಝೀಬ್ರಾ ಸಿನಿಮಾದ ಮೊನ್ನೆಯಷ್ಟೇ ಇವೆಂಟ್ ತುಂಬ ದೊಡ್ಡದಾಗಾಯಿತು. ಝೀಬ್ರಾ ಸಿನಿಮಾ ಅಂತ ಬಂದಾಗ ಸಾಕಷ್ಟು ನೆನಪುಗಳನ್ನು ಹಂಚ್ಕೊಂಡ್ರಿ ವೇದಿಕೆಯಲ್ಲಿ. ಎಷ್ಟು ಸ್ಪೆಷಲ್ ಈ ಸಿನಿಮಾ ಅಂತ? ಡೆಫಿನೆಟ್ಲಿ ಸ್ಪೆಷಲ್ ಸಿನಿಮಾ ಆ್ಯಂಡ್ ಬೇರೆ ಥರದ ಸಿನಿಮಾ. ಅಂದರೆ ಪುಷ್ಪ ನಂತರ ತುಂಬ ಕಥೆಗಳು ಎಲ್ಲ ಬರ್ತಾಯಿತ್ತು. ಯಾವ ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ಏಕೆಂದರೆ ಇಲ್ಲೂ ಸಿನಿಮಾ ಮಾಡ್ತಿರ್ತೀನಿ ಆ್ಯಂಡ್ ನಾನು ಅಲ್ಲೂ ಮಾಡಿದಾಗ ಏನಾದರೂ ಒಂದು ಡಿಫ್ರೆನ್ಸ್ ಮಾಡೋವಂಥ ಸಿನಿಮಾ ಆಗಬೇಕು, ಡಿಫ್ರೆನ್ಸ್ ಮಾಡೋವಂಥ ಪಾತ್ರ ಆಗಬೇಕು, ಸೆಲೆಬ್ರೇಟ್ ಮಾಡೋವಂಥ ಪಾತ್ರ ಆಗಬೇಕು. ಏಕೆಂದರೆ ಅಲ್ಲಿ ಜಾಲಿ ರೆಡ್ಡಿನ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ ಯೋಚನೆ ಮಾಡಬೇಕಾದ್ರೆ ಬಂದಿದ್ದು ಝೀಬ್ರಾ. ಈಶ್ವರ್ ಕಾರ್ತಿಕ್ ಅಂತ ಹೇಳಿ ಪೆಂಗ್ವಿನ್ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು. ಅವರು ಲಾಕ್ಡೌನಲ್ಲಿ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಗಿತ್ತು. ಸೊ ಅವ್ರು ಬಂದು ಕತೆ ಹೇಳಿದಾಗ ಕತೆ ಬಹಳ ಇಷ್ಟ ಆಯ್ತು ನನಗೆ. ಏಕೆಂದರೆ ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಹೊಸ ಎಲಿಮೆಂಟ್ಸ್, ಅಂದರೆ ನಾವು ಡೈಲಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತೀವಿ, ಬ್ಯಾಂಕ್ ಹೋಗ್ತಾ ಇರ್ತೀವಿ, ಇದು ಎಲ್ಲ ನಮ್ಮ ಮಧ್ಯೆ. ಈಗ ಬ್ಯಾಂಕು ನಮಗೆ ಹೆಂಗೆ ಗೊತ್ತು, ನಾವು ಟ್ರಾನ್ಸಾಕ್ಷನ್ ಮಾಡೋಷ್ಟು ಗೊತ್ತು ಬಿಟ್ಟರೆ ಬ್ಯಾಂಕ್ ಒಳಗಡೆ ಹೆಂಗೆ ರನ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಹೆಂಗೆ ರನ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಅಲ್ಲಿ ಲೂಪ್ ಹೋಲ್ಸ್ ನಮಗೆ ಗೊತ್ತಿಲ್ಲ. ಸೊ ನಾವು ಹಾಗಾಗಿನೇ ನಾವು ಎಷ್ಟೊಂದು ಫೈನಾನ್ಷಿಯಲ್ ಕ್ರೈಮ್ಗಳ ಬಗ್ಗೆ ಕೇಳ್ತಾನೆ ಇರ್ತೀವಿ. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಬಂದಿದ್ದು ಲಕ್ಕಿ ಭಾಸ್ಕರ್ ನನಗೆ ತುಂಬ ಇಷ್ಟ ಆಯಿತು ಸಿನಿಮಾ. ಅಂದರೆ ಆ ಟೈಮಲ್ಲಿ ಟೆಕ್ನಾಲಜಿ ಯಾವುದು ಇಲ್ಲದಿರೋ ಟೈಮಲ್ಲಿ ಅಲ್ಲಿದೊಂದು ಲೂಪೋಲ್ನ ಇಟ್ಕೊಂಡು ಒಳಗಡೆ ಬ್ಯಾಂಕ್ ಒಳಗಡೆ ಇರೋ ಒಬ್ಬ ಎಂಪ್ಲಾಯಿ ಎಷ್ಟು ಚೆನ್ನಾಗಿ ಪ್ಲೇ ಮಾಡ್ತಾನಲ್ಲ. ಸೊ ಝೀಬ್ರಾ ಕೂಡ ಅದೇ ಥರದ ಸಬ್ಜೆಕ್ಟೇ. ಅಂದರೆ ಲಕ್ಕಿ ಭಾಸ್ಕರ್ಗೂ ಝೀಬ್ರಾಗೂ ಸಂಬಂಧ ಇಲ್ಲ. ಆದರೆ ಟೆಕ್ನಾಲಜಿ ಎಲ್ಲ ಇವಾಗ ನಾನು ಹೇಳ್ತಿರೋದು, ಬ್ಯಾಂಕಲ್ಲಿ CCTV ಇರುತ್ತೆ, ಎಲ್ಲದೂ ಕಂಪ್ಯೂಟರೈಸ್ಡು. ಈ ಥರ ಟೈಮಲ್ಲಿ ನಡೀತಿರುವಂಥ ಒಂದು ಫೈನಾನ್ಷಿಯಲ್ ಕ್ರೈಮ್ ಕತೆ ಅದು. ಸೊ ಅಷ್ಟು ಈಸಿ ಅಲ್ಲ. ಅಂದರೆ ಇದೆಲ್ಲ ಇದ್ದಾಗ ಸಿಗಾಕೊಳ್ಳೋದು ಈಸಿ, ಅಥವಾ ಅಷ್ಟು ಈಸಿಯಾಗಿ ಕ್ರೈಮ್ ಮಾಡೋಕ್ಕಾಗಲ್ಲ. ಬಟ್ ಇಂಥ ಟೈಮಲ್ಲೂ ನಾವು ಕೇಳ್ತಾನೆ ಇರ್ತೀವಿ, ಯಾರೋ ಏನೋ ಮಾಡಿದ್ರು, ಅವರು ಹೊಸದಾಗಿ ಇನ್ನೇನೋ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿರ್ತಾರೆ, ಇನ್ನೇನೋ ಲೂಪೋಲ್ಗಳು ಕಂಡುಹಿಡ್ಕೊಂಡಿರ್ತಾರೆ. ಸೊ ಆ ಥರ ಒಂದು ಟ್ರೂ ಇನ್ಸಿಡೆಂಟ್ಸ್ ಮೇಲೇ ಬೇಸ್ ಮಾಡಿ ಆ ಲೂಪೋಲ್ಸ್ಗಳನ್ನೆಲ್ಲ ಇಟ್ಕೊಂಡು, ಬ್ಯಾಂಕಿಂಗ್ ಸಿಸ್ಟಮ್ ಲೂಪೋಲ್ಸ್ಗಳನ್ನ ಇಟ್ಕೊಂಡು, ಒಂದು ಕಡೆ ಒಂದು ಬ್ಯಾಂಕರ್ ವರ್ಲ್ಡ್ ಇಟ್ಕೊಂಡು, ಇನ್ನೊಂದು ಕಡೆ ಒಬ್ಬ ಈಗ ನನ್ನ ಪಾತ್ರ ಗ್ಯಾಂಗ್ಸ್ಟರ್ ವರ್ಲ್ಡ್ ಇಟ್ಕೊಂಡು, ಮನಿ ಲಾಂಡ್ರಿಂಗ್ ಇಟ್ಕೊಂಡು ತುಂಬ ಚೆನ್ನಾಗಿ ಕತೆ ಕಟ್ಟಿದರು. ಆ್ಯಂಡ್ ಟೈಟ್ಲೂ ಅಷ್ಟೇ, ಝೀಬ್ರಾ. ನಾನು ಏನಕ್ಕೆ ಝೀಬ್ರಾ ಅಂತ, ಸೇಮ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಸ್ಟ್ರೈಪ್ಸು, ವೈಟ್ ಸ್ಟ್ರೈಪ್ಸು. ಸೊ ಇಡೀ ಸಿನಿಮಾ ಒಂದು ಒಳ್ಳೆ ಚೆಸ್ ಗೇಮ್ ಥರ ರನ್ ಆಗುತ್ತೆ. ಒಬ್ಬೊಬ್ರದ್ದು ಒಂದೊಂದು ಮೂವ್ ಕೂಡ, ಅಂದರೆ ಪ್ರತಿಯೊಂದು ಪಾತ್ರದ್ದು, ನಂದು, ಸತ್ಯದೇವ್, ಸುನೀಲ್ ಅವರು, ಎಲ್ಲ ಪಾತ್ರಗಳದ್ದು. ಆ್ಯಂಡ್ ಸೀಟಿನ ತುದಿಲಿ ಕೂರಿಸುತ್ತೆ. ನನಗೆ ಕತೆ ಕೇಳಿದಾಗಲೇ ಹಂಗೆ ಕೂರಿಸಿತ್ತು. ಮತ್ತು ಸಿನಿಮಾ ನೋಡಿದಾಗಲೂ ಅಷ್ಟೇ, ಎಡ್ಜ್ ಆಫ್ ದ ಸೀಟ್ ಕೂರಿಸುತ್ತೆ ಸಿನಿಮಾ. ಆ್ಯಂಡ್ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ. ಹಿಂಗೆಲ್ಲ ಆಗುತ್ತಾ ಅನ್ನೋಷ್ಟು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ. ಹಾಗಾಗಿ ಬ್ಯೂಟಿಫುಲ್ ಸಬ್ಜೆಕ್ಟ್, ಬ್ಯೂಟಿಫುಲಿ ರಿಟರ್ನ್. ಈಶ್ವರ್ ಕಾರ್ತಿಕ್ ತುಂಬ ಇಂಟೆಲಿಜೆಂಟಾಗಿ ಬರೆದಿದ್ದಾನೆ. ಆ್ಯಂಡ್ ಕಾಮನ್ ಮ್ಯಾನ್ಗೆ ಅರ್ಥ ಆಗಂಗೆ ಬರೆದಿದ್ದಾರೆ. ಸೊ ಹಾಗೆ ಶುರುವಾಗಿದ್ದು ಝೀಬ್ರಾ ಜರ್ನಿ. ಆ್ಯಂಡ್ ಪಾಪ ನಮ್ಮ ಸತ್ಯದೇವ್ ಫೋನ್ ಮಾಡಿದ್ದನ, ಇದು ನೀನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನಾನು ಕತೆ ಕೇಳಿದ್ದು. ಈ ಕಪ್ಪು ಬಿಳುಪು ಅಂದಾಗ ಈ ಎರಡು ಪಾತ್ರಗಳ ರೂಪಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ಝೀಬ್ರಾ ಅಂತ ಟೈಟ್ಲು. ವೈಟ್ ಹಾರ್ಸ್ ಮತ್ತು ಬ್ಲ್ಯಾಕ್ ಹಾರ್ಸ್ ಅಂತ ಹೇಳಿ ನಿಮಗೆ ಟೀಸರಲ್ಲೇ ಹೇಳ್ತಾರೆ. ಸೊ ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದಕ್ಕಿಂತ ಎಲ್ಲ ಗ್ರೇ ಕ್ಯಾರೆಕ್ಟರ್ಸ್. ಆ್ಯಂಡ್ ಈಶ್ವರ್ದು ಇನ್ನೊಂದು ಇಂಟೆಲಿಜೆನ್ಸ್ ಏನಂದರೆ, ನಿಮಗೆ ನನ್ನನ್ನು ಇಷ್ಟಪಡೋರು ಸಿನಿಮಾ ನೋಡಿದ್ರೆ ನಾನು ಹೀರೋ ಅನ್ನಿಸ್ತೀನಿ, ಸತ್ಯದೇವನ ಇಷ್ಟಪಡೋರು ಸಿನಿಮಾ ನೋಡಿದ್ರೆ ಸತ್ಯದೇವ್ ಹೀರೋ ಅನ್ನಿಸ್ತಾನೆ. ಸೊ ಅಷ್ಟು ಚೆನ್ನಾಗಿ ವೆಲ್ ಬ್ಯಾಲೆನ್ಸ್ಡ್. ಆ ಥರ ರೈಟಿಂಗನ್ನು ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ ಅನಿಸುತ್ತೆ ಅಂತ. ಯಾಕಂದರೆ ಈ ಥರದೊಂದು ಥ್ರಿಲ್ಲರ್ ಸಬ್ಜೆಕ್ಟ್ ಇಟ್ಕೊಂಡಾಗ ಎರಡು ಪಾತ್ರಗಳು ತುಂಬ ರೇಸಲ್ಲೇ ಇರುತ್ತೆ. ಸೊ ಆ ವಿಚಾರದಲ್ಲಿ ಎಷ್ಟು ಬುದ್ಧಿವಂತಿಕೆ ತೋರಿಸಿದ್ದಾರೆ ಡೈರೆಕ್ಟರ್? ತುಂಬ ಕಷ್ಟ ಆ್ಯಕ್ಚುಲಿ. ಎಸ್ಪೆಷಲಿ ಮಲ್ಟಿಸ್ಟಾರರ್ ಸಿನಿಮಾ ಮಾಡೋದು ಬಹಳ ಕಷ್ಟ. ಅಂದರೆ ಎಲ್ಲ ಪಾತ್ರಗಳನ್ನೂ ಬ್ಯಾಲೆನ್ಸ್ ಮಾಡಿ ಮಾಡೋದು ಎಲ್ಲ. ರೈಟಿಂಗಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದರೆ ಅದನ್ನು ಮಾಡ್ತಾರೆ. ಅದು ಈಶ್ವರು ಬರವಣಿಗೆಲೇ ಅದನ್ನು ಮಾಡಿದರು. ಇಲ್ಲಾಂದಿದ್ರೆ ನಾನು ಈ ಪಾತ್ರ ಮಾಡೋಕ್ಕೆ ಈಗ ನಾನು ಒಪ್ಕೊಳ್ತಿರಲಿಲ್ಲ, ಅಥವಾ ಒಪ್ಪಳೋ ಅವಶ್ಯಕತೆ. ಏಕೆಂದರೆ ಇಲ್ಲಿ ನಮ್ಮ ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ನಾವೇನೋ ಮಾಡಿದಾಗ ಅದು ಚೆನ್ನಾಗಿರಬೇಕು ಅಂತ. ಸೊ ಅದನ್ನು ರೈಟಿಂಗಲ್ಲೇ ಅವರು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದರು.